ಫ್ರೆಂಡ್ಸ್, ನಾನು ಶ್ವೇತಾ ರಾಜೇಂದ್ರನ್ ಮಾತಾಡ್ತಾ ಇರೋದು. ಲಕ್ಷ್ಮಿತಾ ರಾಯರ್ ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಮುಂಜಾನೆಯ ಶುಭಾಶಯಗಳು ಸ್ನೇಹಿತರೆ. ನಾನು ನಿಮಗೆ ಒಂದು ವಿಶೇಷವಾದ ತಂತ್ರನ ಹೇಳ್ಕೊಡ್ತಾ ಇದ್ದೀನಿ. ಅದು ಏನಪ್ಪ ಅಂತ ಅಂದರೆ, ನೋಡಿ, ಎಲ್ಲರ ಮನೆಯಲ್ಲಿ ಮಹಾಲಕ್ಷ್ಮಿ ಅನುಗ್ರಹ ಆಗೋದಕ್ಕೆ ನಾಳೆ ಒಳ್ಳೆ ಶುಭ ಮುಹೂರ್ತ ಇರೋದ್ರಿಂದ ಪ್ರತಿಯೊಬ್ಬರು ಕೂಡ ನಾಳೆ ಮರೆಯದಲೇ ನಾನು ಹೇಳ್ಕೊಡೋಂಥ ಈ ಪುಟ್ಟ ತಂತ್ರನ ಖಂಡಿತವಾಗ್ಲೂ ಮಾಡಿ. ಏನಕ್ಕಪ್ಪ ಇದನ್ನು ಹೇಳ್ಕೊಡ್ತಾ ಇದ್ದೀನಿ ಅಂದರೆ, ಕೆಲವೊಬ್ಬರಿಗೆ ನಾನು ಹೇಳ್ತಾ ಇರೋವಂಥ ವಿಚಾರ ಅರ್ಥ ಆಗಿರೋದಿಲ್ಲ. ಆಮೇಲೆ ಕೆಲವೊಬ್ಬರಿಗೆ ಅದನ್ನು ಬರೆದು ತೋರಿಸಿ ಅಂತ ಕೂಡ ಹೇಳ್ತಾ ಇದ್ದೀರಾ. ಅದಕ್ಕೋಸ್ಕರ ನಾನು ಬರೆದು ತೋರಿಸ್ತಾ ಇದ್ದೀನಿ. ಏನಪ್ಪ ಅಂತ ಅಂದರೆ, ನೋಡಿ, ನಾಳೆ ದಿನ ಅಕ್ಷಯ ತೃತೀಯ ಇರೋದ್ರಿಂದ ನಾಳೆ ತುಂಬ ವಿಶೇಷವಾಗಿ ಮಹಾಲಕ್ಷ್ಮಿ ಮತ್ತು ವಿಷ್ಣುವಿನ ಅನುಗ್ರಹ ನಮ್ಮ ಮನೆಗೆ ಆಗಬೇಕು ಅಂತ ಅಂದರೆ ನಾವು ಒಂದು ಮುಖ್ಯವಾದ ತಂತ್ರನ ಮಾಡಬೇಕಾಗುತ್ತೆ. ಅದು ಏನಪ್ಪ, ಅದು ವಿಶೇಷವಾದ ತಂತ್ರ ಅಂದರೆ, ನಿಮ್ಮ ಮನೆಯಲ್ಲಿ ಈ ಜೀವನ ನಡೆಸ್ತಾ ಇರೋವಂಥ ಜೀವನದಲ್ಲಿ ಇವತ್ತಿನ ತನಕ ನಮ್ಮ ಮನೆಯಲ್ಲಿ ಯಾವುದೇ ರೀತಿ ಶುಭ ಕಾರ್ಯಗಳು ನೆರವೇರಿಲ್ಲ, ನಮ್ಮ ಮನೆಯಲ್ಲಿ ಯಾವುದೇ ರೀತಿ ಒಳ್ಳೆಯ ಘಟನೆಗಳು ನಡೆದಿಲ್ಲ, ನಾನು ಜೀವನದಲ್ಲಿ ಸೋತೋಗಿದ್ದೀನಿ ಅಂತ ಭರವಸೆ ಕಳ್ಕೊಂಡಿರೋ ಅಂಥವ್ರು ಪ್ರತಿಯೊಬ್ಬರೂ ಕೂಡ ನಾಳೆ ನಾನು ಹೇಳ್ಕೊಡೋ ಅಂಥ ಈ ಪುಟ್ಟ ತಂತ್ರನ ಮಾಡ್ಕೊಂಡಿದ್ದೆ ಆದರೆ ವರ್ಷ ಪೂರ್ತಿ ನಿಮ್ಮ ಮನೆಯಲ್ಲೂ ಕೂಡ ಜಯ ಅನ್ನೋದು ಖಂಡಿತವಾಗ್ಲೂ ಸಾಧನೆ ಆಗೇ ಆಗುತ್ತೆ. ಅದಕ್ಕೆ ನೀವು ಮಾಡಬೇಕಾಗಿರೋದು ಏನಪ್ಪ ಅಂತ ಅಂದರೆ, ನೀವು ಅರಿಶಿಣನ ತೊಗೊಬೇಕಾಗುತ್ತೆ. ಆ ಅರಿಶಿಣನ ನೀವು ಸ್ವಲ್ಪ ಹಾಲಿನಿಂದ ನೀವು ಕಲಸಿ ಅದನ್ನು ಸ್ವಲ್ಪ ಗಟ್ಟಿ ಪೇಸ್ಟ್ ಥರ ನೀವು ಕಲಿಸ್ಕೊಂಡಿರಿ. ಅದಕ್ಕೆ ಮುಖ್ಯವಾಗಿ ಹಾಲಿನ ಜೊತೆ ಸ್ವಲ್ಪ ಪನ್ನೀರನ್ನು ಕೂಡ ಸೇರಿಸ್ಕೊಳ್ಳಿ. ಪನ್ನೀರು ಅಂತ ಅಂದರೆ ತಿನ್ನೋ ಪನ್ನೀರಲ್ಲ, ಅದು ರೋಸ್ ವಾಟರ್ ಅಂತ ಸಿಗುತ್ತೆ ಅಂಗಡಿಗಳಲ್ಲಿ, ಗ್ರಂಥಿಗೆ ಅಂಗಡಿಗಳಲ್ಲಿ ಕೇಳಿ. ಅದನ್ನು ನೀವು ತಗೊಂಡು ಆ ಎರಡನ್ನು ನೀವು ಸೇರಿಸ್ಬಿಟ್ಟು ಅರಿಶಿಣನ ಸ್ವಲ್ಪ ಕಲಸಿ ಅದರ ನಂತರ ನೀವು ಏನು ಮಾಡಬೇಕು ಅಂದರೆ, ನಿಮ್ಮ ಮನೆಯ ಮುಂಬಾಗಿಲಿನ ಮೇನ್ ಡೋರ್ ಇರುತ್ತೆ ಗೊತ್ತಾ, ಆ ಡೋರಿನ ಮೇಲೆ ನೀವು ಯಾವ ರೀತಿ ಬರೀಬೇಕು ಅಂತಂದರೆ, ಬಲಗಡೆ ಬಂದು ನೋಡಿ, ಕಾಣಿಸ್ತಿದೆಯಾ ಸ್ನೇಹಿತರೆ? ನೋಡಿ, ಬಲಗಡೆ ನೀವು ನಿಮ್ಮ ಮನೆಯ ಮೇನ್ ಡೋರ್ ಬಾಗಿಲು ಮುಂಭಾಗದಲ್ಲಿ ಬಲಗೈ ಇರುತ್ತಲ್ಲ, ಬಲಗಡೆ ಬಂದು ಶುಭ ಅಂತ ಬರಿಬೇಕಾಗುತ್ತೆ. ನೋಡಿ, ಕಾಣಿಸ್ತಿದೆಯಾ? ನಿಮಗೆ ಗೊತ್ತಾಗೋದಿಲ್ಲ ಅಂತ ನಾನು ಇದನ್ನು ಬರೆದು ತೋರಿಸ್ತಾ ಇದ್ದೀನಿ. ನೋಡಿ, ಇದನ್ನು ಶುಭ ಅಂತ ನೀವು ಬರಿಬೇಕಾಗುತ್ತೆ. ನಿಮ್ಗೆ ಅನ್ನಿಸ್ತಾ ಇರ್ಬೋದು, ಇದು ಕಡೆ ಬಂದು ನೀವು ಲಾಭ ಅಂತ ಬರಿಬೇಕಾಗುತ್ತೆ. ನೋಡಿ, ಈ ರೀತಿ ನೀವು ಶುಭ ಮತ್ತು ಲಾಭ ಅಂತ ಬರೆದು ಅದ್ರ ಕೆಳಗಡೆ ನೀವು ಏನು ಮಾಡಬೇಕು ಅಂತ ಅಂದರೆ ಸ್ವಸ್ತಿಕ್ ಚಿಹ್ನೆನ ನೀವು ಬರಿಬೇಕಾಗುತ್ತೆ. ಏನಂತ ಅಂದರೆ, ಆ ಸ್ವಸ್ತಿಕ್ಕೂ ಕೂಡ ನೀವು ಮಹಾಲಕ್ಷ್ಮಿಯ ಅದೃಷ್ಟದ ಸಂಕೇತದ ಚಿಹ್ನೆ ಆಗಿರುತ್ತೆ. ಅದಕ್ಕೋಸ್ಕರ ನೀವು ಈ ಚಿಹ್ನೆನ ನೀವು ಅದರಲ್ಲೂ ಶುಭ ಮತ್ತು ಲಾಭ ಅನ್ನೋ ಎರಡು ಅಕ್ಷರಗಳು ಎರಡೂ ಕಡೆ, ಎಡಗಡೆ ಮತ್ತು ಬಲಗಡೆ ಬರೆದು ಎರಡು ಸ್ವಸ್ತಿಕ್ ಚಿಹ್ನೆಗಳನ್ನ ನೀವು ಬರೆಯೋದ್ರಿಂದ ಮನೆಯಲ್ಲಿರೋವಂಥ ನೆಗೆಟಿವಿಟಿ ಹೋಗುತ್ತೆ. ಯಾಕಂದರೆ ವರ್ಷ ಪೂರ್ತಿ ನಿಮ್ಮ ಮನೆಯಲ್ಲಿರೋವಂಥ ಕೆಲಸ ಕಾರ್ಯಗಳ ಅಡೆತಡೆ ಆಗಿರೋದಕ್ಕೆ ಮಹಾಲಕ್ಷ್ಮಿ ಅನುಗ್ರಹನ ಖಂಡಿತವಾಗ್ಲೂ ಪಡಿಬೋದು. ಅದರಲ್ಲೂ ಮುಖ್ಯವಾಗಿ ನೀವು ಮನೆಯ ಮೇನ್ ಡೋರಲ್ಲಿ ನೀವು ಬರೆದಾಗ ಅದೃಷ್ಟ ಲಕ್ಷ್ಮಿ ತರೋ ಅಂಥ ಮಹಾಲಕ್ಷ್ಮಿ ನಿಮ್ಮ ಮನೆಗೆ ಆಗಮಿಸುವಾಗ ನಿಮ್ಮ ಮನೆಯ ಮೇನ್ ಡೋರ್ ಮೇಲೆ ಶುಭ ಮತ್ತು ಲಾಭ ಅನ್ನೋದಿದ್ದರೆ ಖಂಡಿತವಾಗ್ಲೂ ಲಕ್ಷ್ಮಿ ಅನುಗ್ರಹ, ಖಂಡಿತವಾಗ್ಲೂ ತಾಯಿ ಮಹಾಲಕ್ಷ್ಮಿ ಮನೆ ಒಳಗಡೆ ಬರೋದಕ್ಕೆ ಖುಷಿಯಾಗಿ ಬರ್ತಾರೆ. ಅದರಲ್ಲೂ ಮುಖ್ಯವಾಗಿ ನಾಳೆ ದಿನ ನೀವು ಶುಭ ಮತ್ತು ಲಾಭ ಅಂತ ಬರೆದಿದ್ದ ನಂತರ ಏನು ಮಾಡಬೇಕು ಅಂದರೆ, ಅಕಸ್ಮಾತ್ ನೀವು ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡ್ತೀನಿ ಅಂತ ಮಾಡೋ ಅಂಥವ್ರು ಬೆಳಗಿನ ಜಾವದಲ್ಲಿ ನೀವು ಈ ರೀತಿ ಶುಭ ಮತ್ತು ಲಾಭ ಅಂತ ಬರೆದಿದ್ದ ನಂತರ 2 ತುಪ್ಪದ ದೀಪನ ನೀವು ಅಂಟಿಸ್ಬೇಕಾಗುತ್ತೆ. ಅದರಲ್ಲೂ ಮುಖ್ಯವಾಗಿ ನೀವು ಯಾಕೆ ತುಪ್ಪದ ದೀಪನೇ ಅಂಟಿಸ್ಬೇಕು ಅಂತಂದರೆ, ಮಹಾಲಕ್ಷ್ಮಿಗೆ ತುಪ್ಪ ಅಂದರೆ ತುಂಬ ಇಷ್ಟ. ಅದಕ್ಕೋಸ್ಕರ ನೀವು 2 ತುಪ್ಪದ ದೀಪನ ನೀವು ಮೇನ್ ಡೋರ್ ಹತ್ರ
ಅಂದರೆ ನಿಮ್ಮ ಮನೆಯ ಮುಖ್ಯದ್ವಾರ ಎಂಟ್ರೆನ್ಸಲ್ಲಿ ನೀವು ತುಪ್ಪದ ದೀಪನ ಬೆಳಗೋದ್ರಿಂದ ಖಂಡಿತವಾಗ್ಲೂ ಮಾತೆ ಮಹಾಲಕ್ಷ್ಮಿ ಅನುಗ್ರಹ ಖಂಡಿತವಾಗ್ಲೂ ಸಿದ್ಧಿಯಾಗುತ್ತೆ. ಯಾವ ಮನೆಯಲ್ಲಿ ಬ್ರಾಹ್ಮಿ ಮುಹೂರ್ತದಲ್ಲಿ ಮತ್ತು ಸಂಜೆಯ ಸಮಯದಲ್ಲಿ ತುಪ್ಪದ ದೀಪ ನಾಳೆ ಉರಿತಾ ಇರುತ್ತೋ ಅಂಥವರ ಮನೆಯಲ್ಲಿ ಮಹಾಲಕ್ಷ್ಮಿ ನಾರಾಯಣನ ಸಮೇತ ಬಂದು ಆಶೀರ್ವಾದ ಮಾಡ್ತಾರೆ. ನಿಮ್ಮ ಮನೆಯಲ್ಲಿ ಅನುಕೂಲ ಇದ್ದರೆ ಖಂಡಿತವಾಗ್ಲೂ ತುಪ್ಪದ ದೀಪನ ಬೆಳಗಿಸಿ. ಇಲ್ಲ ನಮ್ಮ ಮನೆಯಲ್ಲಿ ಆಗೋದಿಲ್ಲ ಅಂತ ಅನ್ನೋರು ಖಂಡಿತವಾಗ್ಲೂ ಎಣ್ಣೆ ದೀಪನಾದ್ರೂ ಹಚ್ಚಿ. ಯಾಕಂದರೆ ನಾಳೆ ದಿನ ಅಕ್ಷಯ ತೃತೀಯ ಇರೋದ್ರಿಂದ ನಾವು ಮಾಡೋವಂಥ ಎಲ್ಲ ಒಳ್ಳೆಯ ಕೆಲಸಗಳು ನಮಗೆ ಶುಭ ಮತ್ತು ಲಾಭನ ತಂದುಕೊಡೋದಕ್ಕೆ ಅದು ಸಹಾಯ ಮಾಡುತ್ತೆ. ಅದಕ್ಕೋಸ್ಕರ ನೀವು ನಾನು ಹೇಳ್ತಾ ಇರೋವಂಥ ಈ ಪುಟ್ಟ ತಂತ್ರನ ಮಾಡ್ಕೊಳ್ಳಿ. ಸಾಧ್ಯವಾದಷ್ಟು ನಾಳೆ ದಿನ ಎಷ್ಟೇ ಕಷ್ಟ ಇದ್ದರೂ ಪರವಾಗಿಲ್ಲ, ನಿಮ್ಮಲ್ಲಿ ಎಷ್ಟೇ ಬೇಜಾರಿದ್ರೂ ಪರವಾಗಿಲ್ಲ, ಎಷ್ಟೇ ನೋವಿದ್ರೂ ಪರವಾಗಿಲ್ಲ, ಖಂಡಿತವಾಗ್ಲೂ ನಾಳೆ ದಿನ ಮನೆಯಲ್ಲಿ ಜಗಳ ಆಡೋಕ್ಕೆ ಹೋಗ್ಬೇಡಿ. ಯಾಕಂದರೆ ನೀವು ನಾಳೆ ದಿನ ಜಗಳ ಆಡಿದೆ ಆದರೆ ವರ್ಷ ಪೂರ್ತಿ ಜಗಳ ಆಡ್ತಾ ಇರ್ತೀರ. ನಾಳೆ ನೀವು ಎಷ್ಟು ಖುಷಿಯಾಗಿರ್ತೀರೋ ವರ್ಷ ಪೂರ್ತಿ ನಿಮ್ಮ ಮನೆಯಲ್ಲಿ ಖುಷಿ ತುಂಬಿರುತ್ತೆ. ನೀವು ದೇವರ ಮನೆಯಲ್ಲೂ ಕೂಡ ಶುಭ ಮತ್ತು ಲಾಭನ ಬರಿಬೋದು. ಅದರಲ್ಲೂ ನೀವು ದೇವರ ಮನೆಯ ದೇವರ ಕಟ್ಟೆಯ ಮೇಲೆ ನೀವು ನಾನು ಆಗಲೇ ನಿಮಗೆ ಹೇಳ್ಕೊಟ್ಟಿದ್ದೀನಿ ನೋಡಿ, ರಂಗೋಲಿಗಳು ಬೇಕಾದಷ್ಟು ರಂಗೋಲಿಗಳಿರುತ್ತೆ. ಅದರಲ್ಲಿ ನಮಗೆ ಯಾವುದು ಅನುಕೂಲ ಆಗುತ್ತೋ ಇಂಥದ್ದೇ ಹಾಕಬೇಕು ಅಂತೇನಿಲ್ಲ, ಒಟ್ಟಿನಲ್ಲಿ ರಂಗೋಲಿ ಹಾಕ್ಬೋದು. ನಾನು ಹೇಳ್ಕೊಟ್ಟಿದ್ದೀನಲ್ಲ ನಿಮಗೆ ಆಲ್ಟರ್ನೇಟ್ ರಂಗೋಲಿ ಪ್ಲೇಟ್ಗಳಲ್ಲಿ ನೀವು ಶುಭ ಮತ್ತು ಲಾಭ ಇರೋವಂಥ ರಂಗೋಲಿಗಳನ್ನ ನೀವು ತಂದು ಅವತ್ತಿನ ದಿನ ದೇವರ ಮನೆಯಲ್ಲಿ ನೀವು ರಂಗೋಲಿನ ಹಾಕಿ ಕಳಸ ಪ್ರತಿಷ್ಠಾಪನೆ ಮಾಡಿ ಮಹಾಲಕ್ಷ್ಮಿ ಪೂಜೆನ ನೀವು ಮಾಡೋದ್ರಿಂದ ಖಂಡಿತವಾಗ್ಲೂ ನಿಮ್ಮ ಮನೆಯಲ್ಲಿ ಒಳ್ಳೆಯದಾಗುತ್ತೆ. ಅದರಲ್ಲೂ ನೀವು ದೇವರ ಮನೆಯಲ್ಲಿ ನೀವು ದೇವರನ್ನು ನೀವು ಸ್ವಚ್ಛತೆ ಮಾಡುವಾಗ ಖಂಡಿತವಾಗ್ಲೂ ಪ್ರತಿಯೊಂದು ದೇವರ ಮೂಲೆಯೂ ನೀವು ಒರೆಸ್ಬೇಕಾಗುತ್ತೆ. ಅದರಲ್ಲೂ ದೇವರ ರೂಮನ್ನು ನೀವು ಒರೆಸುವಾಗ ಕಲ್ಲುಪ್ಪನ್ನ ಬಳಸ್ಕೊಳ್ಳಿ, ಆಮೇಲೆ ಸ್ವಲ್ಪ ಗಂಜಲನ್ನು ಬಳಸ್ಕೊಳ್ಳಿ, ಅದ್ರ ಜೊತೆಗೆ ಸ್ವಲ್ಪ ಪನ್ನೀರನ್ನು ಕೂಡ ಬೆರೆಸ್ಕೊಂಡು ಮತ್ತು ಪಚ್ಚಕರ್ಪೂರ ಇರುತ್ತೆ, ಆ ಪಚ್ಚಕರ್ಪೂರನ ನೀವು ಹಾಕಿ ಜಾವತ್ ಪುಡಿ ಅಂತ ಸಿಗುತ್ತೆ, ಅದನ್ನು ನೀವು ಒಂದು ಚಿಟಿಕೆ ನೀವು ಬೆರೆಸ್ಕೊಂಡು ಒಂದು ಚಿಟಿಕೆ ಅರಿಶಿಣನ ನೀವು ಬೆರೆಸ್ಕೊಂಡು ಮನೇನ ನೀವು ಎಲ್ಲ ಮೂಲೆಗಳನ್ನ ಒರೆಸ್ಕೊಂಡು ಅವತ್ತಿನ ದಿನ ಮಹಾಲಕ್ಷ್ಮಿ ಪೂಜೆಗೆ ನೀವು ದೇವರ ಮನೆಯನ್ನು ಸಿದ್ಧತೆ ಮಾಡಿಕೊಂಡು ನೀವು ಪೂಜೆ ಮಾಡೋದ್ರಿಂದ ಮನೆಯೆಲ್ಲ ಪರಿಮಳಯುಕ್ತವಾಗಿ ಘಮಘಮ ಅಂತಿರುತ್ತೆ. ಅದರಲ್ಲೂ ಮುಖ್ಯವಾಗಿ ನಾಳೆ ದಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಅಥವಾ ಗೋಧೂಳಿ ಲಗ್ನದ ಸಮಯದಲ್ಲಿ ನಾಳೆ ಪ್ರತಿಯೊಬ್ಬರು ಕೂಡ ಮರೆಯದಲೇ ಧೂಪನ ಹಾಕಿ ಅದರಲ್ಲೂ ನೀವು ಸಾಂಬ್ರಾಣಿ ಬಗೆಯಾದ ಧೂಪನ ನೀವು ಕೊಡೋದ್ರಿಂದ ಮನೆಯಲ್ಲಿ ಇರೋಂಥ ನೆಗೆಟಿವಿಟಿ ಕಡಿಮೆ ಆಗುತ್ತೆ. ಅದರಲ್ಲೂ ಮುಖ್ಯವಾಗಿ ನೀವು ನಾಳೆ ಮನೆಯಲ್ಲಿ ಸ್ನಾನ ಮಾಡುವಂಥ ನೀರಿಗೆ ಖಂಡಿತವಾಗ್ಲೂ ಋಣಾತ್ಮಕ ಬಾಧೆಗಳು, ಪಿತೃದೋಷಗಳು, ಆಮೇಲೆ ಗ್ರಹ ದೋಷಗಳೆಲ್ಲ ಹೋಗಿ ನಮ್ಮ ಮನೆಯಲ್ಲಿ ನಮ್ಮ ಮೈಂಡ್ ಸೆಟ್ಟು ಯಾಕೋ ಯಾವಾಗಲೂ ನೆಗೆಟಿವಿಟಿ ಯೋಚನೆ ಮಾಡ್ತಾ ಇರುತ್ತೆ. ನಮ್ಮ ಜೀವನದಲ್ಲಿ ಸೋತೋಗಿದ್ದೀವಿ ಅನ್ನೋ ಭರವಸೆಯಲ್ಲೇ ಅಳ್ತಾ ಇರ್ತೀರ. ಅಂಥವ್ರು ಅದೆಲ್ಲ ಹೋಗಬೇಕು ಅಂದರೆ ನೀವು ಸ್ನಾನ ಮಾಡುವಂಥ ನೀರಿಗೆ ನಾಳೆ ದಿನ ಪ್ರತಿಯೊಬ್ಬರು ಕೂಡ ಒಂದು ಚಿಟಿಕೆ ಉಪ್ಪು, ಒಂದು ಚಿಟಿಕೆ ಅರಿಶಿಣ, ಆಮೇಲೆ ಸ್ವಲ್ಪವೇ ಸ್ವಲ್ಪ ಅಂದರೆ ಗಂಗಾಜಲ ಇದ್ದರೆ ಗಂಗಾಜಲ, ಇಲ್ಲ ಅಂದರೆ ಗಂಜಲ ಇದ್ದರೆ ಅದನ್ನು ಹಾಕಿ ನೀವು ಸ್ನಾನ ಮಾಡೋದ್ರಿಂದ ಖಂಡಿತವಾಗ್ಲೂ ನಿಮ್ಮ ಮನೆಯಲ್ಲಿ ಶುಭ ಮತ್ತು ಲಾಭ ಕಾರ್ಯಗಳು ನೆರವೇರೋದಕ್ಕೆ ಸಹಾಯ ಮಾಡುತ್ತೆ. ನಮ್ಮ ದೇಹದಲ್ಲಿರೋಂಥ ನೆಗೆಟಿವಿಟಿ ಹೋಗಿ ನಮ್ಮಲ್ಲಿರೋಂಥ ಋಣಾತ್ಮಕ ಬಾಧೆಗಳೆಲ್ಲ ನಿವಾರಣೆ ಆಗಿ ಸಾಲ ದೋಷಗಳಿದ್ದರೆ ಅಥವಾ ಜನ್ಮ ದೋಷಗಳಿದ್ದರೆ, ಆರೋಗ್ಯ ಸಮಸ್ಯೆಗಳಿದ್ದರೆ, ಮೃತ್ಯುಕಂಟಕ ದೋಷಗಳಿದ್ದರೆ, ಆಮರಣಾಂತಿಕ ಕಾಯಿಲೆಗಳೇನಾದರೂ ನರಳ್ತಿದ್ರೆ ಅದೆಲ್ಲ ಹೋಗೋದಕ್ಕೆ ಅವತ್ತಿನ ದಿನ ನಮಗೆ ಶುಭವಾದ ಸಮಯ ಆಗಿರುತ್ತೆ. ನಾವು ಯಾವುದೇ ಒಂದು ಶುಭ ಮುಹೂರ್ತದಲ್ಲಿ ಶುಭ ಕಾರ್ಯಗಳನ್ನ ನಾವು ನೆರವೇರಿಸಿ ಮಾಡ್ಕೊಂಡಿದ್ದೆ ಆದರೆ ಅದು ನಮಗೆ ಶುಭ ಮತ್ತು ಲಾಭ ಕೊಡುತ್ತೆ. ಆರೋಗ್ಯ, ಆಯಸ್ಸು, ಸಿರಿ, ಸಂಪತ್ತು, ಶ್ರೀಮಂತಿಕೆ ಎಲ್ಲನೂ ಕೊಡುತ್ತೆ. ಅದರಲ್ಲೂ ಮುಖ್ಯವಾಗಿ ನಾಳೆ ದಿನ ನಿಮ್ಮ ಮನೆಗೆ ಅನುಕೂಲ ಆಗಬೇಕು ಅಂತಂದರೆ ನಾಳೆ ದಿನ ಇವತ್ತಿನ ಸಂಜೆನೇ ನೀವು ನಾನು ಹೇಳ್ಕೊಡೋ ಅಂಥ ರೆಮಿಡಿನ ನೀವು ಮಾಡಬೇಕಾಗುತ್ತೆ. ಅದು ಏನು
ಏನಪ್ಪ ಅಂತ ಅಂದರೆ, ನೀವು ನಿಮ್ಮ ಮನೆಯಲ್ಲಿರೋ ಅಂಥ ಸ್ವಲ್ಪ ಕಡಲೆಕಾಳನ್ನು ತೊಗೊಬೇಕಾಗುತ್ತೆ. 1 ಹಿಡಿ ಕಡಲೆಕಾಳು, 1 ಹಿಡಿ ಹೆಸರು ಕಾಳು ಮತ್ತು 1 ಹಿಡಿ ಬಂದು ನೀವು ಗೋಧಿನ ತೊಗೊಬೇಕಾಗುತ್ತೆ. ಆ 3 ನೀವು ಇವತ್ತಿನ ದಿನ ಚೆನ್ನಾಗಿ ನೆನೆಸ್ಬೇಕಾಗುತ್ತೆ. ಏನಂತಂದರೆ ಇವತ್ತಿನ ನೀವು ವಿಡಿಯೋ ನೋಡಿದ ತಕ್ಷಣನೇ ಖಂಡಿತವಾಗ್ಲೂ 3 ಹಿಡಿ ಇಲ್ಲ ನಿಮಗೆ ಎಷ್ಟು ಅನುಕೂಲ ಆಗುತ್ತೋ ಅಷ್ಟನ್ನ ನೀವು ಖಂಡಿತವಾಗ್ಲೂ ನೀರಲ್ಲಿ ಚೆನ್ನಾಗಿ ನೆನೆಹಾಕಿದ ನಂತರ ನೀವು ಏನು ಮಾಡಬೇಕು ಅಂದರೆ, ಬೆಳಗ್ಗೆ ನೀವು ಬೆಳಗ್ಗೆ ತಿನ್ನಿಸೋ ಅದೃಷ್ಟ ಇದ್ದರೆ ಬೆಳಗ್ಗೆನೇ ತಿನ್ನಿಸಿ, ಇಲ್ಲ ಅಂದರೆ ನಮಗೆ ಬೆಳಗ್ಗೆ ತಿನ್ಸೋಕ್ಕಾಗೋದಿಲ್ಲ ಅಂತ ಅನ್ನೋರು ಸಂಜೆ ಸಮಯದಲ್ಲಿ ನೀವು ಸಂಜೆ ಅಂದರೆ ಸಂಜೆ ಹೊತ್ತು ಹಸುಗಳೆಲ್ಲ ಮನೆಗೆ ಹೊರಟೋಗುತ್ತೆ, ಆಗ ಹುಡ್ಕೋಕ್ಕೆ ಸಾಧ್ಯ ಆಗೋದಿಲ್ಲ. ಆದರೆ ಬೆಳಗಿನ ಜಾವ ನೀವು ಬೆಳಗ್ಗೆಯಿಂದ ಸಂಜೆವರೆಗೂ ನಿಮ್ಮ ಮನೆಯ ಅಕ್ಕಪಕ್ಕದಲ್ಲಿ ಯಾವುದಾದ್ರೂ ಹಸುಗಳು ಸಿಗುವಾಗ ನೀವು ನಾನು ಹೇಳ್ಕೊಟ್ಟಿರೋ ಅಂತಹ ಈ 3 ವಸ್ತುಗಳು ಚೆನ್ನಾಗಿ ನೆನೆಸಿದ ನಂತರ ಅದಕ್ಕೆ ಸ್ವಲ್ಪ ನೀವು ಬೆಲ್ಲನ ಬೆರೆಸಿ ನೀವು ನಾಳೆ ದಿನ ನೀವು ಹಸುಗಳಿಗೆ ತಿನ್ನಿಸೋದ್ರಿಂದ ನಿಮಗೆ ಎಷ್ಟೋ ಜನ್ಮದಲ್ಲಿ ಮಾಡಿರೋಂಥ ಪಾಪ ಕರ್ಮಗಳೆಲ್ಲ ನಿರ್ಮೂಲ ಆಗಿ ಮಹಾಲಕ್ಷ್ಮಿ ಅನುಗ್ರಹ ಖಂಡಿತವಾಗ್ಲೂ ಆಗುತ್ತೆ. ಈ ಪುಟ್ಟ ತಂತ್ರನ ಮಾಡ್ಕೊಳ್ಳಿ. ಅಕಸ್ಮಾತ್ ನಿಮಗೆ ಈ ಕಡಲೆಕಾಳನ್ನೆಲ್ಲ ನೆನೆಸಿ ತಿನ್ಸೋಕ್ಕಾಗಲಿಲ್ಲ ಅಂದರೆ ನಿಮ್ಮ ಮನೆಯ ಆಸುಪಾಸಿನಲ್ಲಿ ಹಸಿರು ಹುಲ್ಲು ಏನಾದರೂ ಸಿಕ್ಕಿದ್ರೆ, ಎಲ್ಲಾದರೂ ದುಡ್ಡು ಕೊಟ್ಟು ಸಿಕ್ಕಿದ್ದೆ ಆದರೆ ಆ ಹುಲ್ಲನ್ನು ನೀವು ಅವತ್ತಿನ ದಿನ ನಾಳೆ ದಿನ ನೀವೇ ನಿಮ್ಮ ಕೈಯಾರ ಆನೆಗಳಿಗೆ, ಹಸುಗಳಿಗೆ, ಕುದುರೆಗಳಿಗೆ ನೀವು ತಿನ್ನಿಸೋದ್ರಿಂದ ಖಂಡಿತವಾಗ್ಲೂ ನಿಮ್ಮ ಮನೆಯಲ್ಲಿರೋಂಥ ಯಾವುದೇ ರೀತಿ ಜಾತಕ ದೋಷಗಳಿದ್ದರೆ ಖಂಡಿತವಾಗ್ಲೂ ನಿವಾರಣೆ ಆಗುತ್ತೆ. ಅದರಲ್ಲೂ ಮುಖ್ಯವಾಗಿ ನೀವು ಏನು ಮಾಡಬೇಕು ಅಂತಂದರೆ, ಹಚ್ಚ ಹಸಿರಿರೋಂಥ ಹಸಿರು ಹುಲ್ಲನ್ನು ನೀವು ತಿನ್ನಿಸೋದ್ರಿಂದ ಅದರಲ್ಲೂ ನಿಮ್ಮ ಮನೆಯಲ್ಲಿ ಮಹಾಲಕ್ಷ್ಮಿ ಅನುಗ್ರಹ ಆಗಬೇಕು, ಸರಸ್ವತಿ ಅನುಗ್ರಹ ಆಗಬೇಕು, ಮತ್ತು ಗಣೇಶನ ಅನುಗ್ರಹ ಆಗಬೇಕು ಅಂದರೆ ನೀವು ಹಸಿರಾಗಿರೋಂಥ ಹುಲ್ಲನ್ನು ತಿನ್ನಿಸ್ಲೇಬೇಕಾಗುತ್ತೆ. ಸಾಧ್ಯವಾದರೆ ನಾಳೆ ಪ್ರಯತ್ನಪಟ್ಟು ತಿನ್ನಿಸಿ. ಅದಾದಮೇಲೆ ನೀವು ಏನು ಮಾಡಬೇಕು ಅಂದರೆ, ಸಾಧ್ಯವಾದಷ್ಟು ನಾಳೆ ನಿರ್ಗತಿಕರು ಯಾರು ಇರ್ತಾರೋ ನಿಮ್ಮ ಮನೆಯಲ್ಲಿ ಸಾಧ್ಯವಾದರೆ ನಿಮ್ಮ ಹತ್ರ ದುಡ್ಡು ಇದ್ದರೆ, ನಿಮಗೆ ಸಹಾಯ ಮಾಡೋ ಅಂಥ ಮನಸ್ಸಿದ್ರೆ ಖಂಡಿತವಾಗ್ಲೂ ಅಂಗವಿಕಲರಿಗೆ ಅಥವಾ ವಯಸ್ಸಾದಂಥವರಿಗೆ ಅಥವಾ ಮಕ್ಕಳಿಗೆ, ಬಡತನದಲ್ಲಿರೋಂಥ ಮಕ್ಕಳಿಗೆ ನೀವು ನಿಮ್ಮ ಮಕ್ಕಳ ಕೈಯಾರ ಪೆನ್ನು, ಪುಸ್ತಕ, ಬಟ್ಟೆಗಳನ್ನ, ಊಟನ ದಾನ ಮಾಡಿ. ಅದರಲ್ಲೂ ನೀವು ನಾಳೆ ದಿನ ಪುಳಿಯೋಗರೆನ ನೀವು ಹಂಚೋದ್ರಿಂದ ಖಂಡಿತವಾಗ್ಲೂ ಮಹಾಲಕ್ಷ್ಮಿಗೆ ತುಂಬ ಖುಷಿಯಾಗುತ್ತೆ. ಈ ಪುಟ್ಟ ತಂತ್ರನ ನೀವು ಮಾಡ್ಕೊಬೇಕಾಗುತ್ತೆ. ಆಮೇಲೆ ನೀವು ಏನು ಮಾಡಬೇಕು ಅಂದರೆ, ನಾಳೆ ದಿನ ಮರೆಯದೆ ನಾಳೆ ಸಂಜೆ ಚಂದ್ರ ಬರೋವಂಥ ಸಮಯದಲ್ಲಿ ಅಂದರೆ 6:30 7:30 ಒಳಗಡೆ ಚಂದ್ರ ಬಂದುಬಿಡ್ತಾರೆ. ಅಕಸ್ಮಾತ್ ಒಂದು ಸ್ವಲ್ಪ ಲೇಟ್ ಆದ್ರೂ ನಿಮಗೆ 7 ಗಂಟೆ ಅಷ್ಟೊತ್ತಿಗೆ ಚಂದ್ರ ಕಾಣಿಸ್ತಾರೆ. ಅಕಸ್ಮಾತ್ ಚಂದ್ರ ಕಾಣಿಸ್ಲಿಲ್ಲ ಅಂದರೂ ಪರವಾಗಿಲ್ಲ, ನೀವು ನಾಳೆ ಏನು ಮಾಡಬೇಕು ಅಂದರೆ 1 ಗ್ಲಾಸು ಶುದ್ಧವಾದದ್ದು ಹಾಲನ್ನು ತೊಗೊಬೇಕಾಗುತ್ತೆ. ಆ ಹಾಲಿಗೆ ನೀವು ಸ್ವಲ್ಪ ಜೇನುತುಪ್ಪನ ನೀವು ಬೆರೆಸಿ ತದನಂತರ ನೀವು ಅದನ್ನು ನೀವು ಚಂದ್ರನಿಗೆ ತೋರಿಸ್ಬೇಕಾಗುತ್ತೆ. ಯಾಕೆ ನೀವು ನಾಳೆ ತೋರಿಸ್ಬೇಕು ಅಂದರೆ, ಗುರುಗ್ರಹದ ಸಮೇತ ಚಂದ್ರದೇವ ಇರ್ತಾರೆ. ಆ ಚಂದ್ರದೇವ ನಮ್ಮ ಮನೆಗೆ ಗುರುಗಳ ಸಮೇತ ನಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕೆ, ಆರೋಗ್ಯಕ್ಕೆ ಮತ್ತು ನಮ್ಮ ಮನೆಯಲ್ಲಿ ನಿಂತೋಗಿರೋಂಥ ಶುಭ ಕಾರ್ಯಗಳೆಲ್ಲ ನೆರವೇರೋದಕ್ಕೆ ಸಹಾಯ ಮಾಡಬೇಕು ಅಂದರೆ ನಾವು ಗುರುಗಳ ಪ್ರಾರ್ಥನೆ ಮಾಡಬೇಕಾಗುತ್ತೆ. ಅದರಲ್ಲೂ ಮುಖ್ಯವಾಗಿ ನಾಳೆ ದಿನ ನೀವು ಗುರು ರಾಘವೇಂದ್ರರನ್ನ ಪ್ರಾರ್ಥನೆ ಮಾಡ್ಕೊಬೇಕಾಗುತ್ತೆ. ಯಾಕಂದರೆ ನಾವು ಯಾವುದೇ ಒಂದು ಪ್ರಾರ್ಥನೆ ಮಾಡಬೇಕು ಅಂದಾಗ ಗುರುಗಳ ಸಮೇತ ನಾವು ಸಂಕಲ್ಪ ಮಾಡಿ ಕೇಳಿಕೊಂಡಾಗ ನಮ್ಮಲ್ಲಿ ಗುರುಗಳ ಸಮೇತ ನಾವು ಯಾವುದೇ ಒಂದು ಕಾರ್ಯಸಿದ್ಧಿನ ಮಾಡೋದಕ್ಕೆ ಅವರ ಆಶೀರ್ವಾದ ಪಡ್ಕೊಂಡು ನಾವು ಮಾಡೋದ್ರಿಂದ ಎಲ್ಲ ಕೆಲಸ ಕಾರ್ಯಗಳು ಶುಭ ಮತ್ತು ಲಾಭ ತರುತ್ತೆ. ಚಂದ್ರನಿಗೆ ನೀವು ಹಾಲು ಮತ್ತು ಜೇನುತುಪ್ಪನ ನೀವು ತೋರಿಸಿ ನಿಮ್ಮ ಮನಸ್ಸಿನಲ್ಲಿರೋ ಅಂಥ ಇಷ್ಟಾರ್ಥಗಳನ್ನ ಪ್ರತಿಯೊಂದನ್ನು ನೀವು ಚಂದ್ರನ ಮುಂದೆ ಹೇಳ್ಕೊಬೇಕಾಗುತ್ತೆ. ನಮ್ಮ ಮಗು ಚೆನ್ನಾಗಿ ಓದಲಿ, ನಮ್ಮ ಮಗು ಆರೋಗ್ಯ ಆಯಸ್ಸು ಚೆನ್ನಾಗಿರಲಿ, ನಾನು ನನ್ನ ಗಂಡ ಯಾವಾಗಲೂ ಖುಷಿಯಾಗಿ ಇರಬೇಕು, ನನಗೆ ಸಂತಾನ ಸಮಸ್ಯೆ ಇದೆ, ನನಗೆ ಮಗು ಆಗೋ ಥರ ಆಶೀರ್ವಾದ ಮಾಡಿ, ನನ್ನ ಗಂಡ ಒಳ್ಳೆ ಬಿಸ್ನೆಸ್ ಮಾಡ್ತಾ ಇದ್ದಾರೆ, ಆ ಬಿಸ್ನೆಸ್ಸು ಚೆನ್ನಾಗೇ ಆಗೋದಕ್ಕೆ ಹೆಲ್ಪ್ ಮಾಡಿ, ನನ್ನ ಮಗಳು ಮದುವೆ ಆಗ್ತಾ ಇಲ್ಲ, ನನ್ನ ಮಗಳು ಆದಷ್ಟು ಬೇಗ ಈ ವರ್ಷದಲ್ಲಿ ಮದುವೆ ಆಗಲಿ, ನನ್ನ ಮಗ ಮದುವೆ ಆಗ್ತಾ ಇಲ್ಲ, ಈ ವರ್ಷದೊಳಗಡೆ ನನ್ನ ಮಗ ಮದುವೆ ಆಗಲಿ, ನನ್ನ ಪ್ರಾಜೆಕ್ಟ್ಗಳು ನಾನು ಏನೋ ಒಂದು ಪ್ರಾಜೆಕ್ಟ್ ಮಾಡಿ ನಾನು ಹೊರದೇಶಕ್ಕೆ
ಸ್ಥಾನಕ್ಕೆ ಹೋಗಬೇಕು ಅಂದ್ಕೊಂಡಿದ್ದೀನಿ. ಅದು ನನಗೆ ಈ ವರ್ಷದಲ್ಲಿ ಸಕ್ಸಸ್ ಕೊಡಲಿ. ನಾನು ಈ ವರ್ಷದಲ್ಲಿ ಪ್ರತಿ ವರ್ಷದಿಂದ ಕೆಲಸ ಹುಡುಕ್ತಾನೆ ಇದ್ದೀನಿ, ಬಟ್ ನನಗೆ ಒಳ್ಳೆ ಕೆಲಸ ಸಿಗ್ತಾಯಿಲ್ಲ. ಈ ವರ್ಷನಾದರೂ ನನಗೆ ಒಳ್ಳೆ ಕೆಲಸನ ಕೊಡಿ ಅಂತ ಹೇಳಿ ನೀವು ಚಂದ್ರದೇವನ್ನ ಮತ್ತು ಗುರುಗಳನ್ನ ನೀವು ಗುರುಗ್ರಹನ ನೀವು ಪ್ರಾರ್ಥನೆ ಮಾಡೋದ್ರಿಂದ ನಿಮಗೆ ಖಂಡಿತವಾಗ್ಲೂ ಅನುಗ್ರಹ ಆಗುತ್ತೆ. ಚಂದ್ರ ಅಂದರೆ ಮನಸ್ಸಿನ ಕಾರಕ, ಅಂದರೆ ತಾಯಿಗೆ ಹೋಲಿಸ್ತಾರೆ ಚಂದ್ರನ. ತಾಯಿ ಮನಸ್ಸಿರೋ ಅಂಥ ಚಂದ್ರನ ನೀವು ನಾಳೆ ದಿನ ಹಾಲು ಮತ್ತು ಜೇನುತುಪ್ಪನ ಕೊಟ್ಟು ಸಿಹಿ ಆದದ್ದನ್ನು ಕೊಟ್ಟು ನೀವು ಸಿಹಿ ಆದದ್ದನ್ನು ಬೇಡೋದ್ರಿಂದ ಖಂಡಿತವಾಗ್ಲೂ ನಿಮಗೆ ಚಂದ್ರನ ಅನುಗ್ರಹ ಆಗೇ ಆಗುತ್ತೆ. ನೀವು ಈ ರೆಮಿಡಿನ ಖಂಡಿತವಾಗ್ಲೂ ಮಾಡ್ಕೊಳ್ಳಿ. ಯಾಕಂದರೆ ಒಳ್ಳೆ ಮುಹೂರ್ತ ಅನ್ನೋದು ಬಲು ಅಪರೂಪವಾಗಿ ಸಿಗುತ್ತೆ. ಅಂಥದ್ದನ್ನು ನಾವು ಆ ದಿನ ಮಾಡಿಕೊಂಡಾಗ ಖಂಡಿತವಾಗ್ಲೂ ನಮಗೆ ಮಾತೆ ಮಹಾಲಕ್ಷ್ಮಿ ಅನುಗ್ರಹ ಖಂಡಿತವಾಗ್ಲೂ ಆಗುತ್ತೆ. ಆಮೇಲೆ ಇನ್ನೂ ಒಂದು ಮಾಡ್ಕೊಬೋದು. ಏನಪ್ಪ ಅದು ಅಂತ ಅಂದರೆ, ನೀವು ನಾಳೆ ದಿನ ಮರೆಯದೆ ಪ್ರತಿಯೊಬ್ಬರು ಕೂಡ ನಿಮ್ಮ ಮನೆಯಲ್ಲಿ ಚಿನ್ನ ಬೆಳ್ಳಿ ನಾವು ತಗೊಂಡಿಲ್ಲ ಅನ್ನೋ ಕೊರಗು ಬೇಡ. ನಿಮ್ಮ ಮನೆಯಲ್ಲೇ ಇರೋವಂಥ ಒಂದೇ ಒಂದು ವಸ್ತುವಿನಿಂದ ನೀವು ಮಹಾಲಕ್ಷ್ಮಿ ಅನುಗ್ರಹನ ಪಡ್ಕೊಬೋದು. ಅದು ಏನಪ್ಪ ಅಂತ ಅಂದರೆ, ನಾಳೆ ದಿನ ನೀವು ಒಂದು ಚೆನ್ನಾಗಿರಬೇಕು, ಒಂದೇ ಒಂದು ತೂತು ಕೂಡ ಆಗಿರಬಾರ್ದು. ಆ ಎಲೆ ಎಷ್ಟು ಸುಂದರವಾಗಿರಬೇಕು ಅಂತ ಅಂದರೆ ಅಷ್ಟು ಸುಂದರವಾಗಿರೋ ಅಂಥ ಒಂದು ವಿಳೆದೆಲೆನ ನೀವು ತಗೊಂಡು ಅದ್ರ ಮೇಲೆ ನೀವು ಏನು ಮಾಡಬೇಕು ಅಂದರೆ ಒಂದೇ ಒಂದು ಡ್ರಾಪು ಜೇನುತುಪ್ಪನ ನೀವು ಅದ್ರ ಮೇಲೆ ಹಾಕಬೇಕಾಗುತ್ತೆ. ಆ ಜೇನುತುಪ್ಪನ ಹಾಕಿದ ನಂತರ ಒಂದೇ ಒಂದು ಏಲಕ್ಕಿನ ನೀವು ತಗೊಂಡು ಆ ಜೇನುತುಪ್ಪದ ಮೇಲೆ ನೀವು ಇಟ್ಟು, ಅದು ಎಷ್ಟು ಸುಂದರವಾಗಿರಬೇಕು ಅಂದರೆ ಏಲಕ್ಕಿಕಾಯಿ ಒಣಗಿರಬಾರ್ದು, ಯಾವುದೇ ಕಾರಣಕ್ಕೂ ಒಣಗಿರಬಾರ್ದು. ಅದನ್ನು ನೀವು ಮಹಾಲಕ್ಷ್ಮಿಯ ಮುಂದೆ ನೀವು ನಿಮ್ಮ ಇಷ್ಟಾರ್ಥಗಳನ್ನೆಲ್ಲ ಹೇಳಿ ತಾಯಿ ಮಹಾಲಕ್ಷ್ಮಿಗೆ ನೀವು ನೈವೇದ್ಯವಾಗಿ ಇಟ್ಟು ಅದನ್ನು ನೀವು ಸ್ವೀಕರಣೆ ಮಾಡೋದ್ರಿಂದ, ಅಂದರೆ ನೀವು ಅಡುಗೆಗೆ ಉಪಯೋಗಿಸೋದ್ರಿಂದ ಖಂಡಿತವಾಗ್ಲೂ ನಿಮ್ಮ ಇಷ್ಟಾರ್ಥಗಳನ್ನೆಲ್ಲ ನೈವೇದ್ಯದ ರೂಪದಲ್ಲಿ ಮಹಾಲಕ್ಷ್ಮಿಗೆ ಹೇಳಿರ್ತೀರ. ಅವತ್ತಿನ ದಿನ ನೀವು ಆ ಏಲಕ್ಕಿ ಮತ್ತು ಜೇನುತುಪ್ಪ ಮತ್ತು ವಿಳೆದೆಲೆನೇ ನೀವು ಆಹಾರವಾಗಿ ಸ್ವೀಕರಿಸೋದ್ರಿಂದ ಖಂಡಿತವಾಗ್ಲೂ ನಿಮ್ಮ ದೇಹದಲ್ಲಿರೋವಂಥ ನೆಗೆಟಿವಿಟಿ ಏನೇ ಇದ್ದರೂ ಅದೆಲ್ಲ ಖಂಡಿತವಾಗ್ಲೂ ಹೋಗುತ್ತೆ. ಏನಪ್ಪ ಒಂದೇ ಒಂದು ಏಲಕ್ಕಿ ಇಟ್ಟಿದ್ದೀನಿ, ಎಲ್ಲರೂ ಹೆಂಗೆ ಹಂಚ್ಕೊಬೇಕು ಅಂದರೆ, ನೋಡಿ ಇವಾಗ ಜೇನುತುಪ್ಪನ ಇಟ್ಟಿರ್ತೀರ, ಆ ಜೇನುತುಪ್ಪದಲ್ಲಿ 1 ಸ್ಪೂನ್ ಅಂತ ಇಟ್ಟಿದ್ರು ನಿಮ್ಮ ಮನೆಯಲ್ಲಿರೋವಂಥ ಪ್ರತಿಯೊಬ್ಬರ ಸದಸ್ಯರು ಕೂಡ ಒಂದಿಷ್ಟಿಷ್ಟು ಅಂತ ಒಂದು ಎಲೆ ಮೇಲೆ ಒಂದಿಷ್ಟಿಷ್ಟು ಹಾಕ್ಕೊಂಡು ಆ ಏಲಕ್ಕಿ ಕಾಳಿರುತ್ತಲ್ಲ ಅದನ್ನು ನೀವು ಬಿಡಿಸಿದಾಗ ಸುಮಾರು ಕಾಳಿರುತ್ತೆ, ಅದನ್ನು ಮನೆಯಲ್ಲಿರೋವಂಥ ಪ್ರತಿಯೊಬ್ಬರು ಸದಸ್ಯರು ಕೂಡ ಒಂದೊಂದು ಕಾಳನ್ನು ನೀವು ತಿಂದರೆ ಸಾಕು. ಖಂಡಿತವಾಗ್ಲೂ ನಿಮ್ಮ ದೇಹದಲ್ಲಿರೋಂಥ ನೆಗೆಟಿವಿಟಿ ಹೋಗುತ್ತೆ. ನಿಮ್ಮ ದೇಹದಲ್ಲಿ ಯಾವುದೇ ರೀತಿ ನಕಾರಾತ್ಮಕ ಶಕ್ತಿಗಳು ನಿಮ್ಮಲ್ಲಿ ಕೆಲಸ ಮಾಡ್ತಿದ್ರೆ, ನೆಗೆಟಿವ್ ಥಾಟ್ಸು, ನಾನು ಆತ್ಮಹತ್ಯೆ ಮಾಡ್ಕೊಬೇಕು ಅನಿಸುತ್ತೆ, ಜೀವನದಲ್ಲಿ ಕಷ್ಟ ಅನ್ನೋದು ಪ್ರತಿಯೊಬ್ಬರಿಗೂ ಬರುತ್ತೆ. ಆದರೆ ಯಾವತ್ತೂ ಅಷ್ಟೇ ಏನೇ ಕಷ್ಟ ಬಂದ್ರೂ ನಾವು ಜೀವನನ ಎದುರಿಸ್ಬೇಕು, ಆತ್ಮವಿಶ್ವಾಸ ಇರಬೇಕು. ಜೀವನ ಅಂದಮೇಲೆ ಕಷ್ಟ ಬರಲಿ ಸುಖ ಬರಲಿ ಎಲ್ಲರಿಗೂ ಅದೃಷ್ಟ ಒಂದೇ ಥರ ಇರೋಲ್ಲ. ಆದರೆ ಜೀವನದಲ್ಲಿ ಬರೋವಂಥ ಕಷ್ಟನ ಎದುರಿಸಿ ನಿಂತು ಸಾಧನೆ ಮಾಡೋನೇ ದೊಡ್ಡ ಮಹಾ ವ್ಯಕ್ತಿ ಆಗೋದಕ್ಕೆ ಸಾಧ್ಯ. ಏನೇ ಬರಲಿ ಜೀವನದಲ್ಲಿ ಆತ್ಮವಿಶ್ವಾಸನ ಕಳ್ಕೊಬೇಡಿ. ಏನೇ ಬರಲಿ, ಸೋಲು ಬರಲಿ, ಆ ಸೋಲಿಗೆ ಹೇಳಿ ಯಾವಾಗ್ಲೂ ನಮ್ಮ ಜೊತೆ ರಾಯರಿದ್ದಾರೆ, ನಾವು ಈ ವರ್ಷನಾದ್ರೂ ನಾವು ಸಕ್ಸಸ್ನ ನೋಡ್ತೀವಿ ಅನ್ನೋ ಆತ್ಮವಿಶ್ವಾಸನ ನೀವು ಬೆಳೆಸ್ಕೊಂಡು ಈ ರೀತಿ ನಾನು ಹೇಳ್ಕೊಡೋ ಅಂಥ ರೆಮಿಡಿನ ಖಂಡಿತವಾಗ್ಲೂ ಮಾಡ್ಕೊಳ್ಳಿ. ಅದಾದಮೇಲೆ ನೀವು ಏನು ಮಾಡಬೇಕು ಅಂತಂದರೆ, ಮುಖ್ಯವಾಗಿ ನೀವು ಮಹಾಲಕ್ಷ್ಮಿಗೆ ಇನ್ನೂ ಒಂದನ್ನು ನೀವು ಮಾಡ್ಕೊಬೋದು. ಏನಪ್ಪ ಅಂದರೆ, ಪೂಜೆ ಮುಗಿದ ನಂತರ ನೀವು ಎಲ್ಲ ಪೂಜೆ ಗೀಜೆ ಎಲ್ಲ ಮುಗ್ದಿರುತ್ತೆ. ಅಂಥ ಸಮಯದಲ್ಲಿ ನೀವು ಏನು ಮಾಡಬೇಕು ಅಂದರೆ, ಒಂದೇ ಒಂದು ಏಲಕ್ಕಿ ನೀವು ತಗೊಂಡು ಮಹಾಲಕ್ಷ್ಮಿ ಮತ್ತು ವಿಷ್ಣು ದೇವರು ಪೂಜೆ ಮಾಡಿರ್ತೀರಲ್ಲ, ನಿಮ್ಮ ಮನೇಲಿ ಪೂಜೆ ಮಾಡೋಕ್ಕಾಗಿಲ್ಲ ಅಂದರೂ ಲಕ್ಷ್ಮಿ ಮತ್ತು ವಿಷ್ಣು ಸಮೇತ ಇರುವಂಥ ಫೋಟೋದ ಮುಂದೆ ನೀವು ಒಂದು ಏಲಕ್ಕಿ ಕಾಯಿನ ಇಟ್ಟು ನಿಮ್ಮ ಇಷ್ಟಾರ್ಥಗಳು ಏನೇನಿದೆ ಪ್ರತಿಯೊಂದು ಇಷ್ಟಾರ್ಥಗಳನ್ನ ನೀವು ಹೇಳ್ಕೊಂಡು ಅದನ್ನು ನೀವು ತಗೊಂಡು ಪೂಜೆ ಮಾಡಿದ ನಂತರ ನೀವು ಕ್ಯಾಶ್ ಬ್ಯಾಗ್ಸ್ನ ಎಲ್ಲಿ ಇಡ್ತೀರೋ, ಒಡವೆ ಮತ್ತು ಆಭರಣಗಳನ್ನ ಎಲ್ಲಿ ಇಡ್ತೀರೋ ಅಲ್ಲಿಗೆ ನೀವು ಆ ಏಲಕ್ಕಿ ಕಾಯಿನ ಒಂದು ಕೆಂಪು ಬಟ್ಟೆಯಲ್ಲಿ ಕಟ್ಟಿ ಅದನ್ನು ಅಲ್ಲಿ ಇಡೋದ್ರಿಂದ ಅಧಿಕವಾಗುತ್ತೆ. ಈ ವರ್ಷದಲ್ಲಿ ನಿಮ್ಮ ಮನೆಯಲ್ಲಿ ಬಡತನ ಇದ್ದರೆ ಮುಂದಿನ ವರ್ಷದಷ್ಟೊತ್ತಿಗೆ ಯಾವುದೋ ಒಂದು ರೂಪದಲ್ಲಿ ನಿಮಗೆ ದವಸ ಇರ್ಬೋದು, ಧಾನ್ಯ ಇರ್ಬೋದು, ಅದೆಲ್ಲ ಖಂಡಿತವಾಗ್ಲೂ ನಿಮಗೆ
ಕೂಡುತ್ತಾ ಬರುತ್ತೆ. ಅಂದರೆ ಇವತ್ತು ನೀವು ಲಕ್ಷ ಲಕ್ಷ ಸಂಪಾದನೆ ಮಾಡಬೇಕು ಅಂತ ನಾನು ಖಂಡಿತ ಹೇಳಲ್ಲ. ನೀವು ಇವತ್ತಿನ ದಿನ ಕೂಲಿ ಕೆಲಸಕ್ಕೆ ಅಂತ ಹೋಗಿರ್ತೀರ, ಇವತ್ತು ನೀವು 10 ರೂಪಾಯಿ ಅಂತ ದುಡ್ದಿರ್ತೀರ, ಈ ದಿನದಲ್ಲಿ ನೀವು 10 ರೂಪಾಯಿ ದುಡ್ದಿರ್ತೀರ. ಆದರೆ ನೀವು ಮಹಾಲಕ್ಷ್ಮಿ ಪ್ರಾರ್ಥನೆನ ನಾಳೆ ಶುಭ ಮುಹೂರ್ತದಲ್ಲಿ ಮಾಡ್ಕೊಂಡಿದ್ದ ನಂತರ ಯಾರೋ ಒಬ್ಬ ಕೂಲಿ ಕೆಲಸಕ್ಕೆ ಅಂತ ಕರೆದೋನು ಇವತ್ತು ನಿನಗೆ 10 ರೂಪಾಯಿ ಕೂಲಿ ಇರೋದು, ನಾಳೆ ನಿನಗೆ 20 ರೂಪಾಯಿ ಕೊಡ್ತೀನಿ ಬಾರಮ್ಮ ಅಂತ ಕರಿಬೋದು. ಈ ರೀತಿ ನಿಮ್ಮ ಜೀವನದಲ್ಲಿ ಬದಲಾವಣೆನ ಖಂಡಿತವಾಗ್ಲೂ ಕೊಡುತ್ತೆ. ಅದಕ್ಕೋಸ್ಕರ ನೋಡಿ, ಎಲ್ಲರೂ ಕೋಟ್ಯಾಧೀಶ್ವರ ಆಗೋಕ್ಕಾಗಲ್ಲ. ಆದರೆ ಮನುಷ್ಯನಿಗೆ ಬೇಕಾಗಿರೋದೇನು? ಸಮಯಕ್ಕೆ ತಕ್ಕಂತೆ ಊಟ, ಬಟ್ಟೆ, ಇರೋದಕ್ಕೆ ಒಂದು ಮನೆ, ಇಷ್ಟಿದ್ರೆ ಸಾಕಲ್ವಾ? ನೆಮ್ಮದಿಯಾದ ಜೀವನ ಮಾಡೋದಕ್ಕೆ ಸಹಾಯ ಮಾಡಿಕೊಡುತ್ತೆ. ಯಾವತ್ತು ಆಸೆ ಇರಬೇಕೇ ಹೊರತು ಅತಿ ಆಸೆ ಇರಬಾರ್ದು, ದುರಾಸೆ ಇರಬಾರ್ದು. ಮನುಷ್ಯ ಏನು ಬರುತ್ತೋ ಅದನ್ನು ಸ್ವೀಕರಿಸಿ ಅದರ ಜೊತೆ ಬದುಕಿ ಜೀವನನ ಸಾಧಿಸೋದೇ ನಿಜವಾದ ಜೀವನ ಅಂತ ಕುವೆಂಪು ಅವರು ಹೇಳ್ತಾ ಇರ್ತಾರೆ. ಅದಕ್ಕೆ ನಾವು ಯಾವಾಗಲೂ ಅಷ್ಟೇ ಆಸೆ ಪಡೋಕ್ಕೆ ಹೋಗಬಾರ್ದು. ನಮ್ಮ ಆಸೆ ನಮ್ಮ ಹಿತಿಮಿತಿಲಿ ಇದ್ದು ನಾವು ದೇವರನ್ನ ಕೇಳಿದಾಗ ಖಂಡಿತವಾಗ್ಲೂ ನಮಗೆ ದೇವರ ಅನುಗ್ರಹ ಆಗುತ್ತೆ. ಸಾಧ್ಯವಾದರೆ ಮಕ್ಕಳ ಕೈಗಳಲ್ಲಿ ನಾಳೆ ದಿನ ಸಿಹಿನ ಹಂಚಿಸಿ. ಸಾಧ್ಯವಾದರೆ ನಿಮ್ಮ ಮನೆಯಲ್ಲಿ ಅವಲಕ್ಕಿಯಿಂದ ಮಾಡಿರೋ ಅಂಥ ನೈವೇದ್ಯಗಳೇನಾದರೂ ಇದ್ದರೆ ಖಂಡಿತವಾಗ್ಲೂ ನಾಳೆ ನೀವು ದಾನ ಮಾಡಿ. ಯಾಕಂದರೆ ಕೃಷ್ಣ ಸುಧಾಮ ತಂದಂಥ ಅವಲಕ್ಕಿನ ತಿಂದು ಕಡು ಕಷ್ಟನ ನಿವಾರಣೆ ಮಾಡ್ತಾರೆ. ನಿಮ್ಮ ಮನೇಲಿರೋಂಥ ಕಡು ಕಷ್ಟಗಳೆಲ್ಲ ನಿವಾರಣೆ ಆಗಬೇಕು ಅಂದರೆ ನಾಳೆ ಸಾಧ್ಯವಾದಷ್ಟು ನೀವು ಅವಲಕ್ಕಿಯಿಂದ ಮಾಡಿರೋಂಥ ಪದಾರ್ಥಗಳನ್ನ ನೀವು ಹಂಚಿಸಿ. ನೀವು ಹಂಚೋದ್ರಿಂದ ನಿಮ್ಮ ಮನೇಲಿರೋಂಥ ದುರಾದೃಷ್ಟ ಹೋಗಿ ಅದೃಷ್ಟ ಅನ್ನೋದು ಖಂಡಿತವಾಗ್ಲೂ ಅನುಕೂಲ ಮಾಡಿಕೊಡುತ್ತೆ. ಆಮೇಲೆ ನಾಳೆ ದಿನ ಸಾಧ್ಯವಾದಷ್ಟು ವಯಸ್ಸಾದಂಥ ಯಾರೇ ವೃದ್ಧ ದಂಪತಿಗಳು ಸಿಕ್ಕಿದ್ರೆ ಅವರಿಂದ ನೀವು ಆಶೀರ್ವಾದನ ಪಡ್ಕೊಳ್ಳಿ. ಯಾಕಂದರೆ ತಂದೆ ತಾಯಿಗಳಿಂದ ನಾವು ಆಶೀರ್ವಾದನ ನಾಳೆ ದಿನ ಪಡ್ಕೊಂಡಿದ್ದೆ ಆದರೆ ನಮಗೆ ದೀರ್ಘಾಯುಷ್ಯ ಅನ್ನೋದು ಸಿಕ್ಕುತ್ತೆ. ಅದರಲ್ಲೂ ಸಾಧ್ಯವಾದಷ್ಟು ತಾಯಂದರು ಮಕ್ಕಳು ಚೆನ್ನಾಗಿ ವಿದ್ಯಾಭ್ಯಾಸ ಮಾಡಬೇಕು ಅಂತ ಬಯಸೋ ಅಂಥವ್ರು ಏನು ಮಾಡಬೇಕು ಅಂದರೆ ಮಕ್ಕಳಿಗೆ ನೀವೇ ನಿಮ್ಮ ಕೈಯಾರೆ ಮೊಸರನ್ನ ಅಥವಾ ನೀವು ಮಾಡಿರೋ ಅಂಥ ಅಡುಗೆನ ನೀವು ಚಂದ್ರನ ತೋರಿಸುತ್ತಾ ಮಕ್ಕಳಿಗೆ ನೀವು ತಿನ್ನಿಸೋದ್ರಿಂದ ಮಕ್ಕಳಲ್ಲಿ ವಿದ್ಯಾಭ್ಯಾಸದಲ್ಲಿ ಮಕ್ಕಳು ಚೆನ್ನಾಗಿ ಓದ್ತಾ ಇಲ್ಲ, ನಮ್ಮ ಮಕ್ಕಳು ಎಷ್ಟೇ ಹೇಳ್ಕೊಟ್ರು ಓದ್ತಾ ಇಲ್ಲ ಅನ್ನೋರಿಗೆ ನೀವು ನಾಳೆ ದಿನ ನಿಮ್ಮ ಕೈಯಾರೆ ನೀವು ಊಟನ ತಿನ್ನಿಸೋದ್ರಿಂದ ತಾಯಿ ಬಂದು ಚಂದ್ರನ ಸಂಕೇತ ಅಂದರೆ ಮನಸ್ಸಿನ ಕಾರಕ ಆಗಿರೋದ್ರಿಂದ ತಾಯಂದರು ಮಕ್ಕಳಿಗೆ ಹೊಟ್ಟೆ ತುಂಬ ಊಟ ತಿನ್ನಿಸೋದ್ರಿಂದ ಅದರಲ್ಲೂ ಚಂದ್ರನ ನೀವು ತೋರಿಸಿ ತಿನ್ನಿಸೋದ್ರಿಂದ ಯಾವುದೇ ರೀತಿ ವಿದ್ಯಾಭ್ಯಾಸಕ್ಕೆ ದೋಷಗಳಿದ್ದರೆ ಅದು ಖಂಡಿತವಾಗ್ಲೂ ನಿವಾರಣೆ ಆಗುತ್ತೆ. ಸಾಧ್ಯವಾದಷ್ಟು ನಾಳೆ ದಿನ ತಾಯಂದರು ಮಕ್ಕಳಿಗೆ ಒಳ್ಳೆ ರೀತಿ ಆಶೀರ್ವಾದ ಮಾಡಿ. ಯಾಕಂದರೆ ಕೆಲವೊಂದು ತಾಯಂದಿರಿರ್ತಾರೆ ಮಕ್ಕಳಿಗೆ ಆಶೀರ್ವಾದ ಮಾಡೋದಕ್ಕೆ ಹಿಂದೆ ಮುಂದೆ ನೋಡ್ತೀರಿ. ನೀವು ಒತ್ತಿ ಬೆಳೆಸಿರೋಂಥ ಮಕ್ಕಳಿಗೆ ನೀವು ಆಶೀರ್ವಾದ ಮಾಡೋದಕ್ಕೆ ಯಾಕೆ ಹಿಂಜರಿತೀರಾ? ನಾಳೆ ದಿನ ಖಂಡಿತವಾಗ್ಲೂ ತಂದೆ ತಾಯಿ ವಯಸ್ಸಾಗಿರೋಂಥ ತಂದೆ ತಾಯಿನ ನೀವು ಪಾದ ಮುಟ್ಟಿ ನಮಸ್ಕಾರ ಮಾಡ್ಕೊಳ್ಳಿ. ಅದರಲ್ಲೂ ತಾಯಿದಿರ ಹೆಬ್ಬೆಟ್ಟಿರುತ್ತಲ್ಲ ಅದನ್ನು ಮುಟ್ಟಿ ನಮಸ್ಕಾರ ಮಾಡ್ಕೊಳ್ಳೋದ್ರಿಂದ ನಿಮಗೆ ದೀರ್ಘಾಯುಷ್ಯ ಸಿಗುತ್ತೆ. ಯಾಕಂದರೆ ಈ ಪ್ರಪಂಚದಲ್ಲಿ ಎಲ್ಲ ದೇವರುಗಳಿಗಿಂತ ತಾಯಿನೇ ನಿಜವಾದ ದೇವತೆ. ತಂದೆ ತಾಯಿಗಿಂತ ದೊಡ್ಡ ದೇವರು ಈ ಪ್ರಪಂಚದಲ್ಲಿ ಯಾರೂ ಇಲ್ಲ. ಅಂಥ ತಂದೆ ತಾಯಿಗಳನ್ನ ನೀವು ನಾಳೆ ದಿನ ಅವರ ಪಾದನ ಮುಟ್ಟಿ ನಮಸ್ಕಾರ ಮಾಡ್ಕೊಳ್ಳೋದ್ರಿಂದ ನಿಮಗೆ ದೀರ್ಘಾಯುಷ್ಯ ಸಿಗುತ್ತೆ. ಅವರಿಗೆ ಸಂತೋಷ ಆಗೋ ರೀತಿಲಿ ನಿಮ್ಮ ಕೈಯಲ್ಲಿ ಏನಾಗುತ್ತೋ ಅದನ್ನು ತಂದುಕೊಡಿ. ನಾನು ಹೇಳ್ತೀನಿ ಏನು ಗೊತ್ತಾ, ತಂದೆ ತಾಯಿಗೆ ಯಾವತ್ತೂ ಯಾರೂ ಅವಮಾನ ಮಾಡಬೇಡಿ. ಯಾಕಂದರೆ ತಂದೆ ತಾಯಿಗಳು ನಮಗೋಸ್ಕರ ಕಷ್ಟಪಟ್ಟು ಅವರ ಆಸೆಗಳನ್ನೆಲ್ಲ ತ್ಯಾಗ ಮಾಡಿ ನಮಗೋಸ್ಕರ ಅವರು ಎಷ್ಟೋ ಸ್ಯಾಕ್ರಿಫೈಸ್ ಮಾಡಿ ನಮ್ಮನ್ನು ಜೀವನನ ಕಟ್ಕೊಟ್ಟಿರ್ತಾರೆ, ನಮಗೋಸ್ಕರ ಬದುಕಿರ್ತಾರೆ. ಅಂಥ ತಂದೆ ತಾಯಿಗಳಿಗೆ ನಾವು ಕಣ್ಣೀರು ಹಾಕ್ಸಿದ್ರೆ ಖಂಡಿತವಾಗ್ಲೂ ನಾಳೆ ದಿನ ನಿಮ್ಮ ಮಕ್ಕಳು ನಿಮಗೆ ಅವಮಾನ ಮಾಡ್ತಾರೆ. ನಿಮಗೆ ಕಟ್ಟಿಟ್ಟ ಬುತ್ತಿ ಇರುತ್ತೆ ಕಷ್ಟ. ಯಾರು ತಂದೆ ತಾಯಿನ ಜಾಸ್ತಿ ಪ್ರೀತಿಸ್ತೀರೋ ಅವ್ರಿಗೆ ಎಷ್ಟು ಗೌರವ ಕೊಡ್ತೀರೋ ಅಷ್ಟು ನೀವು ಕೀರ್ತಿನ ಪಡಿತೀರಾ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾವಾಗಲೂ ಅಷ್ಟೇ ನಾವು ಒಳ್ಳೆ ಆಲೋಚನೆಗಳನ್ನ ಯೋಚನೆ ಮಾಡಿದಾಗ ಒಳ್ಳೆಯದೇ ಆಗುತ್ತೆ. ಜೀವನದಲ್ಲಿ ಕಷ್ಟ ಬರುತ್ತೆ, ಬರ್ದಲೇ ಇರೋಕ್ಕಾಗಲ್ಲ. ಅದನ್ನು ಮೆಟ್ಟಿ ನಿಲ್ಲಬೇಕು. ಅದನ್ನು ನೀವು ನಾಳೆ ರೂಢಿಸ್ಕೊಳ್ಳಿ. ಸಾಧ್ಯವಾದಷ್ಟು ನಾಳೆ ದಿನ ನಾನು ಹೇಳ್ಕೊಟ್ಟಿರೋಂಥ ಪುಟ್ಟ ತಂತ್ರಗಳನ್ನೆಲ್ಲ ನಾಳೆ ಮರಿದಲೇ ಮಾಡ್ಕೊಳ್ಳಿ ಸ್ನೇಹಿತರೆ.
ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊತೀನಿ ಸ್ನೇಹಿತರೆ. ಇವತ್ತು ತುಂಬ ಮಾತಾಡಿದೆ ಅನಿಸುತ್ತೆ. ಏನು ಮಾಡೋದು ಸ್ನೇಹಿತರೆ, ಎಲ್ಲರೂ ಅಷ್ಟೇ ಪೂರ್ತಿಯಾಗಿ ಹೇಳ್ಕೊಡು ಅಂತ ನನಗೆ ಫೋನ್ ಮಾಡಿ ಕೇಳ್ತಾ ಇದ್ದಾರೆ. ಅದಕ್ಕೋಸ್ಕರ ನಾನು ನಿಮಗೆ ಹೇಳ್ಕೊಟ್ಟಿದ್ದೀನಿ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹೆಚ್ಚೆಚ್ಚು ವೀಡಿಯೋನ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ಹೊಸದಾಗಿ ಯಾರಾದರೂ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ.